ಆ್ಯಂಡ್ ನನ್ನ ಲಾಲಿಪಾಪ್ ರೆಸಿಪಿ ಆಗಿರ್ಬೋದು, ಇಲ್ಲ ನನ್ನ ಫಿಶ್ ಫ್ರೈ ಆಗಿರ್ಬೋದು, ಎಲ್ಲರೂ ಟ್ರೈ ಮಾಡಿದ್ದೀರಾ. ಯಾರ್ಯಾರು ನಾನ್ ವೆಜ್ ಪ್ರಿಯರಿದ್ರಿ ನೋಡಿ, ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ನಾನು ಎಷ್ಟು ನಾನ್ ವೆಜ್ ರೆಸಿಪೀಸ್ ಹಾಕಿದ್ದೀನಿ. ಎಲ್ಲರೂ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಇವಾಗ ಮಟನ್ ಸುಕ್ಕ ಮಾಡ್ತಾಯಿದ್ದೀನಿ. ಈ ಕಾದಿದೆ, ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. ಇನ್ನೂ ಇಲ್ಲ, ನೀರಿದೆ, ಇನ್ನೊಂದು ಸ್ವಲ್ಪ ನೀರೆಲ್ಲ ಒಂದು ಸ್ವಲ್ಪ. ಇವಾಗ ಕರಿಬೇವು, ಅರಶಿನ ಎರಡನ್ನೂ ಹಾಕ್ಬಿಡೋಣ. ಹಾಗಾಗಿ ನಾನು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಇದಕ್ಕೆ ಮಟನ್ ಹಾಕಿ ವಿಜಿಲ್ ಹೊಡಿಸಿ ಆಮೇಲೆ ಪೌಡರ್ ಎಲ್ಲ ಹಾಕ್ತೀನಿ. ಇದು ಒಂದೇ ಪೌಡರ್ ಸಾಕು ನಿಮ್ಗೆ ಹೇಳಬೇಕು ಅಂತ ಅಂದರೆ. ಇದೇನು ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ವಿ, ಇದು ಒಂದನ್ನೇ ಹಾಕಿದ್ರೆ ಸಾಕು ಸುಕ್ಕ. ಅದೇನೇ ಆ್ಯಕ್ಚುಲಿ ನನಗೆ ಒಂದು ಸಿಸ್ಟರ್ ಹೇಳಿದ್ದು, ಪುದೀನ ಹಾಕಿದ್ರೆ ಮಟನ್ ಸಾಂಬಾರ್ಗಾಗಲಿ ಇಲ್ಲ ಯಾವುದೇ ರೆಸಿಪಿಗೆ ಮೋಸ್ಟ್ ಆಫ್ ದ ಟೈಮ್. ಸೊ ಹಂಗಾಗಿ ಲಾಸ್ಟಲ್ಲಿ ಹಾಕೋಣ ಅದನ್ನು. ಹಾಂ, ಇವಾಗ ನೆನಪಾಯ್ತು, ಮಿಕ್ಸ್ ಮಾಡಿಬಿಡೋಣ. ನಾವು ಎಳೆ ಮಟನ್ ತೊಗೊಂಡಿರೋದು, ಸೊ ಅಷ್ಟೇನು ಜಾಸ್ತಿ ವಿಷಲ್ ಓಡಿಸೋದೇನು ಅವಶ್ಯಕತೆ ಇಲ್ಲ. ಒಂದು 3 ವಿಷಲ್ಸ್, 3 to 4 ನಾವು ತರೋದೇ ಎಳೆ ಮಟನ್. ನಾವು ಅಷ್ಟು ದಿವಸದಿಂದ ನೀರು ಥರ ಜಾಸ್ತಿ ಬೇಕು ಅಂತ ಅಂದರೆ ಬೇಕಾದರೆ ನೀರು ಹಾಕ್ಕೊಳ್ಬೋದು, ಬಿಸಿನೀರು ಹಾಕಿ ಎಕ್ಸ್ಟ್ರಾ. ಇಲ್ಲ ನಮಗೆ ಒಂದು ಸ್ವಲ್ಪ ಸುಕ್ಕ ಥರನೇ ಗ್ರೇವಿ ಥರನೇ ಬೇಕು ಅಂತ ಅಂದರೆ ಇಷ್ಟೇ ಇರಲಿ ನೀರು. ಇದರಲ್ಲೇ ಇನ್ನೊಂದು ಸ್ವಲ್ಪ ಇದೇನು ನಾವು ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಬೇಯಿಸ್ಬೇಕಾಗತ್ತೆ. ಇಲ್ಲ ರಿವ್ಯೂವರ್ ಇಲ್ಲ ಇವತ್ತು. ಸೊ ಅಗೇನ್ ಐ ಆಮ್ ಬ್ಯಾಕ್ ವಿತ್ ನಿಖಿಲ್ ಅವರೇ, ತಿನ್ನಿ. ಇಲ್ಲ, ಹಲೋ, ಎಕ್ಸ್ಕ್ಯೂಸ್ ಮೀ. ಇರಿ, ಓ ಅಣ್ಣಂಗೆ ಹಾಕಿಲ್ಲ ಇನ್ನು. ನನ್ನ ಈ ಕಡೆ ಇಡಿ. ಯಾಕೆ ಹಂಗಂತೀರಾ? ನಾನು ಚೆನ್ನಾಗಿ ಮಾಡಲ್ವಾ? ಹೇಳಿ, ಎಕ್ಸ್ಪೆರಿಮೆಂಟ ಏನು ಅಂತ. ಏನೋ ಒಂದು ಓಕೆ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ತಿಳಿಸಿ.